ಆಕೆ PUC ಓದುತ್ತಿದ್ದ ಅಂಧಗಾತಿ ಹಿಂದೂ ಹುಡುಗಿ. ಯುವತಿಗೆ ಬ್ರೇನ್ ವಾಶ್ ಮಾಡಿ ಲವ್ ಜಿಹಾದ್ಗೆ ಪ್ರಯತ್ನ. ಎಸ್, ಆಕೆಗೆ ಇನ್ನೂ 18 ವರ್ಷವೂ ಸರಿಯಾಗಿ ತುಂಬಿರಲಿಲ್ಲ. ಆಕೆಯ ಜೊತೆ ತನ್ನ ಸ್ನೇಹಿತಳಿಂದ ಪರಿಚಯ ಮಾಡಿಕೊಂಡಿದ್ದ. ಆಕೆಯೊಂದಿಗೆ ಸಲುಗೆ ಬೆಳೆಸಿ ನಂಬಿಕೆಯನ್ನ ಗಿಟ್ಟಿಸಿಕೊಂಡಿದ್ದ ಈ ಮುಸ್ಲಿಂ ಯುವಕ ಕಣ್ರಿ. ಒಂದೆರಡು ಬಾರಿ ಆಕೆಯನ್ನ ಹೋಟೆಲ್ಗೂ ಕರ್ಕೊಂಡು ಹೋಗಿ ನಿನ್ನ ಜೊತೆ ಮದುವೆ ಕೂಡ ಆಗ್ತೀನಿ ಅಂತ ಹೇಳಿ ನಂಬಿಸಿದ್ದ. ಇಬ್ಬರ ನಡುವೆ ಸ್ನೇಹ ಬೆಳೆದು ಮೊನ್ನೆ ಅಷ್ಟೇ ಆಕೆಯನ್ನ ಬೆಂಗಳೂರಿನ ಲಾಡ್ಜ್ಗೆ ಕರ್ಕೊಂಡು ಹೋಗಿದ್ದ. ಇತ್ತ ಹುಡುಗಿಯ ಮನೆಯವರು ಮಗಳನ್ನ ಕಿಡ್ನಾಪ್ ಮಾಡಲಾಗಿದೆ ಎಂದು ದೂರನ್ನ ಕೊಟ್ಟಾಗ್ಲೇ ಅಸಲಿ ಎತ್ತು ಬಯಲಾಗಿದೆ ಕಣ್ರಿ. ಅಂದಹಾಗೆ ಈ ರೀತಿಯ ಘಟನೆ ನಡೆದಿರುವುದು ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ. ಬೆಂಗಳೂರನ್ನ ಸುತ್ತಾಡಿ ಬರೋಣ ಬಾ ಎಂದು ಅಪ್ರಾಪ್ತೆಯನ್ನ ನಂಬಿಸಿ ಬೆಂಗಳೂರಿಗೆ ಕರೆದುಕೊಂಡು ಹೋಗಿದ್ದ ಈ ಶಾಹಿಲ್. ಹುಡುಗಿ ಮನೆಯವರು ದೂರಿನ ಮೇರೆಗೆ ಹುಡುಕಾಟ ನಡೆಸಿದಾಗ ಶಾಹಿಲ್ ಬೆಂಗಳೂರಿನಲ್ಲಿ ತಗಲಾಕೊಂಡಿದ್ದಾನೆ. ಆತನನ್ನ ವಶಕ್ಕೆ ಪಡೆದು ಚಿಕ್ಕೋಡಿ ಪೊಲೀಸರು ಬೆಳಗಾವಿಗೆ ಕರೆದುಕೊಂಡು ಬಂದಿದ್ದಾರೆ. ಯುವತಿಯ ಮೊಬೈಲ್ನಲ್ಲಿತ್ತು ಶಾಕಿಂಗ್ ವಿಚಾರ. ಯುವತಿಯ ಮೊಬೈಲ್ ಚಾಟ್ ಹಿಸ್ಟ್ರಿಯಲ್ಲಿ ಈ ಶಾಹಿಲ್ ತಮ್ಮ ಮಗಳಿಗೆ ಲವ್ ಜಿಹಾದ್ ಬಗ್ಗೆ ಮೆಸೇಜ್ ಮಾಡಿದ್ದ. ಮುಂದೊಂದು ದಿನ ಇದೆಲ್ಲ ಮುಸ್ಲಿಂ ರಾಷ್ಟ್ರವಾಗಲಿದೆ, ಹೀಗಾಗಿ ನೀನು ಮುಸ್ಲಿಂ ಧರ್ಮಕ್ಕೆ ಸೇರು, ನಾವು ನೆಮ್ಮದಿಯಾಗಿರ್ಬೋದು, ನಾವು ಮದುವೆಯಾಗಿ ತುಂಬಾ ಚೆನ್ನಾಗಿರ್ಬೋದೆಂದು ಮೆಸೇಜ್ ಮಾಡಿದ್ದ. ಇತ್ತ ಮಗಳು ಒಂದು ದಿನವಾದರೂ ಮನೆಗೆ ಬಾರದಿದ್ದಾಗ ಪೋಷಕರು ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ. ನಮ್ಮ ಮಗಳನ್ನ ಅಪಹರಿಸಿಕೊಂಡು ಹೋಗಲಾಗಿದೆ, ಲವ್ ಜಿಹಾದ್ ನಡೆಯಲಿದೆ ಎಂದು ದೂರನ್ನ ನೀಡಲಾಗಿತ್ತು. ಇದನ್ನು ಗಂಭೀರವಾಗಿ ತೆಗೆದುಕೊಂಡ ಪೊಲೀಸರು 2 ತಂಡ ರಚಿಸಿದ್ರು. ಹುಡುಕಾಟ ನಡೆಸಿದಾಗ ಆರೋಪಿ ಯುವಕ ಪೊಲೀಸರಿಗೆ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಈಗಂತೂ ಹಿಂದೂ ಹುಡುಗಿಯರು ಮಾತ್ರ ಹಿಂದೆ ಮುಂದೆ ನೋಡದೆ ಲವ್ ಜಿಹಾದ್ ಎಂಬ ಬಲೆಗೆ ಬೀಳ್ತಾ ಇದ್ದಾರೆ. ಪೋಷಕರು ತಮ್ಮ ಮಕ್ಕಳನ್ನ ಕಾಲೇಜ್ನಲ್ಲಿ ಏನು ಮಾಡ್ತಿದ್ದಾರೆ, ಯಾರ ಜೊತೆ ಇರ್ತಾರೆ, ಅವರ ಸ್ನೇಹಿತರು ಯಾರು, ಅವೆಲ್ಲದರ ಬಗ್ಗೆ ತಿಳಿದುಕೊಳ್ಳುವ ಗೋಜಿಗೆ ಹೋಗ್ತಿಲ್ಲ ಕಣ್ರಿ. ಯಾಕಂದ್ರೆ ಯಾವುದಕ್ಕೂ ನಿಮ್ಮ ಮಕ್ಕಳ ಮೇಲೆ ಒಂದು ಕಣ್ಣು ಇಟ್ಟಿರಬೇಕಾದದ್ದು ಪೋಷಕರ ಕರ್ತವ್ಯ. ಯಾವ ಹುತ್ತದಲ್ಲಿ ಎಂತ ಹಾವು ಇರುತ್ತದೆ ಅನ್ನೋದು ನೀವು ಹುತ್ತದಲ್ಲಿ ಕೈ ಹಾಕಿದ್ದಾಗ್ಲೇ ಗೊತ್ತಾಗೋದು. ಯಾವುದಕ್ಕೂ ಜಾಗೃತರಾಗಿರಿ. ನಿಮ್ಮ ನಂಬಿಕೆಯನ್ನ ಕ್ಷಣಾರ್ಥದಲ್ಲಿ ಮುರಿಯುವ ಮಕ್ಕಳು ಕೂಡ ಇರ್ತಾರೆ ಅನ್ನೋದು ಮರೆಯಬೇಡಿ. ಬಿಗ್ ಟಿವಿ ಕರ್ನಾಟಕ, ಚಿಕ್ಕೋಡಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.